ಯಾರೋ ಪಕ್ಕದಲ್ಲಿ ಕೇಳಿದ್ರು, ಅಲ್ರಿ ಮದುವೆ ಮಾಡಿಕೊಟ್ಟು ಎಷ್ಟು ವರ್ಷ ಆಯಿತು, ಈಗ ಅಳಿಯಂದ್ರ ಮೇಲೆ ಇಷ್ಟು ಕಂಪ್ಲೇಂಟ್ ಹೇಳ್ತಾ ಇದ್ದೀರಲ್ಲ, ಇದು ನಿಮಗೆ ಸರಿಯಾ ಅಂತ. ಅಲ್ಲ, ಏನೋ ಇವತ್ತೋ ನಾಳೆ ರೆಡಿ ಆಗ್ಬೋದು ಅಂತ ಕೊಟ್ಟುಬಿಟ್ಟೆ, ಅವನೇನು ರೆಡಿ ಆಗೋ ಹಂಗೆ ಕಾಣಲ್ಲ. ಲುಪ್ತ ಕ್ರಿಯಾ ಶುಚಯೇ ಮಾನಿನೇ ಭಿನ್ನ ಸೇತವೇ. ಎಲ್ಲ ಸದಾಚಾರವನ್ನು ಬಿಟ್ಟವ ನನ್ನ ಅಳಿಯ, ಯಾವಾಗಲೂ ಮೈಗೆ ನನ್ನ ಅಳಿಯ. ಯಾಕಂದ್ರೆ ಇರೋದೆಲ್ಲಿ? ಪ್ರೇತಾವಾಸೇಶು ಘೋರೇಶು ಘೋರೈರ್ಭೂತಗಣೈರ್ವೃತಃ. ಎಲ್ಲಿ ಭೂತ ಪ್ರೇತಗಳು ವಾಸಿ ಮಾಡುತ್ತೋ ಅಂತಹ ಸ್ಮಶಾನ ರುದ್ರಭೂಮಿ, ಅಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅಲ್ಲ ಹೋಲ್ಬಿಡಿ, ಎಲ್ಲರೂ ಯಾವ ಏರಿಯಾ ಒಳಗಾರು ಮನೆ ಕಟ್ಟಲಿರಿ, ಫ್ರೆಂಡ್ಸ್ ಹೇಗಿದ್ದಾರೆ ಹೇಳಿ, ಆ ಫ್ರೆಂಡ್ ಸರ್ಕಲ್ಲು. ಅಯ್ಯೋ ನಮ್ಮ ಅಳಿಯಂದ್ರ ಫ್ರೆಂಡಾ, ಘೋರೈ ಭೂತ ಗಣೈರ್ವೃತಃ, ಯಾವಾಗಲೂ ಘೋರವಾದ ಭೂತಗಳ ಗಣ ಅಲ್ಲ ಅಂಥವ್ರ ಮಧ್ಯ. ಹೋಗಲಿ, ಯಾರು ಫ್ರೆಂಡ್ಸ್ ಹೇಗಾರಿರಲಿ, ನಿಮ್ಮ ಅಳಿಯ ಹೇಗಿರ್ತಾನೆ, ಟ್ರಿಮ್ಮಾಗಿ ಹೆಂಗಿರ್ತಾನೆ. ಅಯ್ಯೋ ನಮ್ಮಳಿ ಅಂದ್ರೆ ಅಟತಿ ಉನ್ಮತ್ತವತ್ನಗ್ನ ವ್ಯುಕ್ತಕೇಶ ಹಸನ್ ರುದನ್. ತಲೆ ಕೂದಲು ಯಾವಾಗಲೂ ಕೆದರ್ಕೊಂಡಿರ್ತಾರೆ ನಮ್ಮಳಿ ಅಂದರು. ಸ್ವಲ್ಪ ನೀಟಾಗಿ ಬಾಚ್ಕೊಂಡು ಗಿಚ್ಕೊಂಡು ಮಾಡಬಾರ್ದು, ಏನಿಲ್ಲ. ಅದು ಯಾಕೆ ತಲೆ ಕೂದಲು ಕೆದರಿರ್ತಾರೆ? ಅವ್ರ ಹೆಸರೇ ವ್ಯೋಮಕೇಶ ಅಂತ. ವ್ಯೋಮ ಅಂದರೆ ಆಕಾಶ, ಆಕಾಶದ ತುಂಬೆಲ್ಲ ಕೂದಲು ಹರಡಿಬಿಟ್ಟಿದ್ದು. ಯಾಕೆಂದರೆ ಭಗವಂತನ ಪಾದೋದಕ ಮೇಲಿಂದ ಬಿದ್ದಾಗ ಒಂದು ತೊಟ್ಟು ಕೆಳಗೆ ಬೀಳಬಾರ್ದು ಅಂತ ಎಲ್ಲ ಗಂಗೆಯನ್ನು ತಲೆಯಲ್ಲಿಟ್ಟ ಗಂಗಾಧರರಾದ ಕಾರಣ ಆ ಭಗವಂತನ ಪಾದೋದಕಕ್ಕಾಗಿ ತಲೆಯನ್ನು ಪೂರ ಹರಡಿದ್ದಾರೆ. ಇವರು ಅದನ್ನು ಹಿಂಗೆ ತಿಳ್ಕೊಂಡಿದ್ದಾರೆ. ಆಮೇಲೆ ನಗ್ನ, ಯಾವಾಗಲೂ ಮೈ ಮೇಲೆ ಬಟ್ಟೆನೇ ಇಲ್ಲ ಅಳಿಯಂದ್ರಿಗೆ. ಯಾವುದದು ಅವತಾರ? ಶುಕಾಚಾರ್ಯರು ಅವರೇ ದಿಗಂಬರ ಅಂತ ವರ್ಣನೆ ಅವ್ರು ಭಂಗಿದ್ದಾರೆ. ಮತ್ತು ಹೋಗಲಿ ಹೇಗಿದ್ದಾರೆ ನೋಡಲಿಕ್ಕೆ, ಹಸನ್. ಯಾವಾಗ ಅಂದ್ರೆ ಅವಾಗ ನಗುತ್ತಾರೆ, ಯಾವಾಗ ಅಂದ್ರೆ ಅವಾಗ ಅಳ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಹೋಗಲಿ, ಏನೇ ಆಗಲಿ, ಮೈಗಾದರೂ ಏನೋ ಸುಗಂಧಗಿಂದ ಹಚ್ಕೊಂಡು ಸೆಂಟ್ ಗಿಂಟು ಪೌಡ್ರು ಗಿಡ್ರು. ಅಯ್ಯೋ ಚಿತಾಭಸ್ಮ ಕೃತಸ್ನಾನ, ಹೆಣದ ಬೂದಿ ಮೈಗೆಲ್ಲ ಮೆತ್ಕೊಂಡಿರ್ತಾನೆ ರೀ ಅಳಿಯ. ಇಂಥವ್ನಿಗೆ ಮಗಳನ್ನ ಕೊಟ್ಬಿಟ್ಟಿದ್ದೀನಿ. ಹೋಲಿ, ಏನೋ ಬೂದಿ ಗಿದಿ ಬಳ್ಕೊಳ್ಳಿ ಬಿಡಿ, ಕುತ್ತಿಗೆಲ್ಲಿ ಸರಾಗಿರ ನೆಕ್ಲೆಸ್ಸು, ಏನಾದರೂ ಬಂಗಾರ ಗಿಂಗಾರ ಹಾಕೋ. ಅಯ್ಯೋ ನಮ್ಮ ಅಳಿಯಂದ್ರ ಬಂಗಾರ ಎಲ್ಲಿ ಬಿಚ್ಚಿಟ್ರು ಯಾರೂ ತೊಗೊಂಡು ಹೋಗಲ್ಲ ಅಂತ ಬಂಗಾರ. ಏನದು? ಪ್ರೇತಾಸ್ತಿ ಗ್ರಂಥಿಭೂಷಣ. ಆ ಹೆಣದ ಮೂಳೆ ಬುರುಡೆ ಅದರದ್ದೇ ಡಾಲರ್, ಅದರದ್ದೇ. ಇವತ್ತಿಗೆ ಎಲ್ಲ ಸರ ಇದರೊಳಗೆ ಬೇರೆ ಬೇರೆ ಡಿಸೈನ್, ಅವಲಕ್ಕಿ ಡಿಸೈನು ಅದು ಇದು ಸರದು ಬಂದಿದೆ. ಯಾರೂ ಇನ್ನೂ ಬುರುಡೆ ಡಿಸೈನ್ ಅಂತ ಮಾಡಿಸ್ಕೊಂಡಿಲ್ಲ, ಹೆಣದ ಬುರುಡೆ ಡಿಸೈನ್ ಅಂತ ಸದ್ಯಕ್ಕಿನ್ನೂ ಬಂದಿಲ್ಲ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ಬುರುಡೆ ಯಾರು ಹಾಕ್ಕೊಂಡು, ರುಂಡಮಾಲೆಯ ದರನ ದಾಸರಾಯರು ವರ್ಣನೆ ಮಾಡ್ತಾರೆ. ರುದ್ರದೇವರು ರುಂಡಮಾಲೆ ಹಾಕ್ಕೊಂಡಿರ್ತಾರೆ. ಆ ಪ್ರೇತದ ಮೂಳೆನೇ ಆಭರಣ, ಮತ್ತು ಜನಪ್ರಿಯ. ಯಾವಾಗಲೂ ಮದಿಸಿದ ಭೂತಪ್ರೇತಗಳ ಮಧ್ಯೆ ಇರ್ತಾನೆ, ಅಮಂಗಳಕರವಾಗಿರ್ತಾನೆ, ತಾನು ಉನ್ಮತ್ತನಾಗಿದ್ದಾನೆ, ಉನ್ಮತ್ತರ ಒಟ್ಟಿಗಿರ್ತಾನೆ. ಅಲ್ಲ ರೀ, ಇಷ್ಟೆಲ್ಲ ನಿಮ್ಮ ಅಳಿಯನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀರಲ್ಲ, ಇಂಥ ಗಂಡು ಅಂತ ತಿಳಿದ ಮೇಲೆ ಯಾಕೆ ಹೆಣ್ಣು ಕೊಟ್ರಿ? ಇದು ಒಳ್ಳೆ ಪ್ರಶ್ನೆ ಅಲ್ಲ. ಉತ್ತರ ರೆಡಿ ಇಟ್ಕೊಂಡ್ಬಿಟ್ಟಿದ್ದ. ನಾ ಎಲ್ಲಿ ಕೊಡ್ತಿದ್ದೆ ಇವನಿಗೆ? ದತ್ತ ಬತ ಮಯ ಸಾಧ್ವಿ ಚೋದಿತೆ ಪರಮೇಷ್ಠಿನೇ. ನಮ್ಮಪ್ಪ ಹೇಳಿದ್ರು ಕೊಟ್ಬಿಟ್ಟೆ. ಯಾರು ನಿಮ್ಮಪ್ಪ? ಬ್ರಹ್ಮ. ಏನು ಹೇಳಿದ್ರು ಕೂಡ ರುದ್ರದೇವ್ರು ಕೊಡು ಅಂತಂದರು. ಕಡೆ ಮಗಳನ್ನ ಕೊಟ್ಬಿಟ್ಟೆ. ಈಗ ಒದ್ದಾಡ್ತಾ ಇದ್ದೀನಿ ಅಂಥೇಳಿ ವಿನಿಂದ್ಯೈವಂ ಸಗಿರೀಶಃ. ರುದ್ರದೇವ್ರನ್ನ ಬೈದರು ಬೈದರು ಬೈದರು. ಕೃದ್ದಂ ಶಪ್ತು ಮುಪಚಕ್ರಮೇ. ಸಿಟ್ಟಿನಿಂದ ಕೋಪ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅಯಂತು ದೇವ ಯಜನ ಇಂದ್ರೋಪೇಂದ್ರಾದಿರ್ಭವ ಯಜ್ಞಭಾಗಂ ನಲಭತಾಂ ದೈವೈ ದೈವ ಗಣಾದಮಃ. ದೇವತೆಗಳ ಮಧ್ಯದಲ್ಲಿ ಇವನಿಗೆ ಯಾರೂ ಕೂಡ ಯಜ್ಞದಲ್ಲಿ ಹವಿಸ್ಸನ್ನು ಕೊಡಬಾರ್ದು ಅಂತ ಆ ಸಂದರ್ಭದಲ್ಲಿ ಶಾಪವನ್ನು ಕೊಟ್ಟಿದ್ದಾರೆ. ಯದ್ಯಪಿ ಇವರು ಶಾಪ ಅವರು ಎಲ್ಲಿ ತಟ್ಟಬೇಕ್ರಿ? ರುದ್ರದೇವರ ಕಕ್ಷೆಯಲ್ಲಿ ಅವರ ಎತ್ತರ ಏನು? ಇದು ಅಕ್ಷ ಪ್ರಜಾಪತಿಯಲ್ಲಿ ಇಷ್ಟೆಲ್ಲ ಶಾಪ ಕೊಡೋ ಕಾಲಕ್ಕೆ ಭಾರಿ ಸಿಟ್ಟು ಬಂತು. ಸಿಟ್ಟು ಬಂದು ಅಲ್ಲೇ ಇದ್ದ ನಂದಿ ಅವನು ಶುರು ಮಾಡ್ದ. ಅಲ್ಲ, ನಮ್ಮ ಬಾಸು ರುದ್ರದೇವರು ಸುಮ್ಮನೆ ಕೂತಿದ್ದಾರೆ ಅಂದರೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ ಅಂಥೇಳಿ ಅವನು ಬೈದ, ಇವರು ಬೈದ, ಒಬ್ರಿಗೊಬ್ರಿಗೆ ಬೈತಾ ಇದ್ದಾರೆ. ಇದೆಲ್ಲ ಅದ್ಭುತವಾದ ಒಂದು ಶ್ಲೋಕ. ಇದಕ್ಕೆ ಆಚಾರ್ಯರು ತಾವು ತಿಳಿಸ್ಕೊಡ್ತಾ ಇದ್ದಾರೆ. ಗಿರೇ ಸುತಾಯ ಪುಷ್ಪಿಣ್ಯ ಮಧುಗಂಧೇನ ಭೂರಿಣ ಮತ್ನಾಚೋನ್ಮಥಿತಾತ್ಮಾನಃ ಸಮುಖ್ಯಂತು ಹರದ್ವಿಷಃ. ಗಿರಿ ಅಂದರೆ ಕಾಲಕೂಟ ವಿಷವನ್ನು ನುಂಗಿದಂತಹ ಮುಖ್ಯ ಪ್ರಾಣದೇವರು. ಗಿರೇ ಸುತಾಯ, ಅವನ ಮಗಳಂತೆ ಕಾಪಾಡುವಂಥದ್ದು ವಾಯುದೇವರು. ಯಾವುದನ್ನು ಅಂದರೆ ವೇದವಿದ್ಯೆ.
ಆ ವೇದ ವಿದ್ಯೆಯ ಪುಷ್ಪ ಅಂದರೆ ಸ್ವರ್ಗ, ಅದರ ಫಲ ಅಂದರೆ ಮೋಕ್ಷ. ಇದನ್ನು ವಾಮನ ಪುರಾಣದಲ್ಲಿ ಹೇಳಿರೋದನ್ನು ಆಚಾರ್ಯ ಸಂದರ್ಭದಲ್ಲಿ ತಿಳಿಸ್ತಾ, ಗಿರೇ ಸುತ ಪುಷ್ಪಿಣ್ಯ ಮಧುಗಂಧೇನ ಭೂರಿಣ ಮತ್ನಾಚ ಉನ್ಮಥಿತಾತ್ಮಾನ ಸಮುಖ್ಯಂತು ಹರದ್ವಿಷಾ. ವೇದವಿದ್ಯೆ ಜನಸಾಮಾನ್ಯರಿಗೆ ಅಭಿರುಚಿ ಹುಟ್ಟಿಸುವಂತಹ ಉದ್ದೇಶದಿಂದ ಮೇಲ್ನೋಟಕ್ಕೆ ಅದರಲ್ಲಿ ಸ್ವರ್ಗ ಮೊದಲಾದ ವಿಷಯ ಸುಖಗಳನ್ನು ಹೇಳುತ್ತೆ ವೇದಗಳು. ವಸ್ತುತಃ ಅದು ಆಕರ್ಷಕವಾಗಿರ್ತಕ್ಕಂಥದ್ದು. ಆದರೆ ನಿಜವಾಗಿ ವೇದಕ್ಕೆ ಮುಖ್ಯವಾದ ಉದ್ದೇಶ ಸ್ವರ್ಗಾದಿಗಳ ಕಾಮನೆ ಅಲ್ಲ, ಭಗವತ್ ಪ್ರಾಪ್ತಿ. ಅಂಥ ಪ್ರಾಪ್ತಿ, ಭಗವತ್ ಪ್ರಾಪ್ತಿ ಅಥವಾ ಮೋಕ್ಷವೆಂಬುವ ಫಲದಿಂದ ಹರದ್ವೇಷಿಗಳಾದ ನೀವೆಲ್ಲ ವಂಚಿತರಾಗಿ ಹೋಗಿ, ನೀವು ಬರೀ ಪುಷ್ಪ ತಿನ್ಕೊಂಡೇ ಹೋಗ್ಬಿಡಿ, ಫಲಕ್ಕೆ ನಿಮಗೆ ಸಿಗಬಾರ್ದು ಅಂಥೇಳಿ ನಂದಿ ಆತ ಶಾಪವನ್ನು ಕೊಟ್ಟಿದ್ದಾನೆ. ಅಷ್ಟೊತ್ತಿಗೂ ಸರಿಯಾಗಿ ಈ ದಕ್ಷ ಪ್ರಜಾಪತಿ ಕಡೆ ಋಷಿಗಳು, ಭೃಗು ಋಷಿಗಳು, ಅವರು ಶಾಪ ಕೊಟ್ಟರು. ಅವರಿವ್ರಿಗೆ ಕೊಡೋದು, ಅವ್ರಿಗೆ ಕೊಡೋದು, ಹಿಂಗೆ ಭಾರಿ ಗಲಾಟೆ ಆಯಿತು. ಗಲಾಟೆ ಒಳಗೆ ಹೋಮ ಕಂಪ್ಲೀಟ್ ಆಯಿತು. ಕಡೆಗೆ ಅವ್ರ ಪಾಡಿಗೆ ಅವ್ರು ಹೋದರು, ಇವ್ರ ಪಾಡಿಗೆ ಇವ್ರು ಹೋದ್ರು. ಪ್ರೋಗ್ರಾಮ್ ಮುಗಿದೋಯ್ತು, ಗಲಾಟೆ ಪರ್ಯವಸಾನ. ಕಡೆಗೆ ರುದ್ರದೇವರು ಎದ್ದು ಹೋದ ಮೇಲೆ ಕೆಲವರು ಹೇಳಿದ್ರಂತ, ನಿಮ್ಮ ಮಾವ ಎಷ್ಟು ಬೈದರು ಸಾರ್, ನೀವೇನು ಕಣ್ಣೇ ಬಿಡಲಿಲ್ಲಪ್ಪ. ಹೌದ್ರಾ, ನಮ್ಮ ಮಾವ ಬಂದಿದ್ರಾ, ನನ್ನ ಬೈದ್ರ. ಆಮೇಲೆ ರುದ್ರದೇವರು ಕೇಳ್ತಾ ಇದ್ದಾರೆ. ರುದ್ರದೇವರು ಬೈದಿದ್ದು ಕಿವಿಗೆ ಹಾಕ್ಕೊಂಡಿಲ್ಲ, ಬಂದಿದ್ದು ಕಣ್ಣಿಗೆ ಹಾಕ್ಕೊಂಡಿಲ್ಲ. ಇದು ನೋಡಿ, ಅದು ಏನು ಯಾಕೆ ಮುಂದೆ ಹೇಳ್ತಾರೆ ಯಾಕೆ ಅಂತ. ರುದ್ರದೇವರು ಬೇಜಾರು ಮಾಡ್ಕೊಂಡು, ಪಾಪ ನಮ್ಮ ಮಾವ ನನ್ನ ಬೈಬೇಕಾದ್ರೆ ತಪ್ಪು ತಿಳ್ಕೊಂಡಿದ್ದಾರೆ, ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಬೈದಿದ್ದ. ಅವ್ರ ಮೇಲೆ ಸಿಟ್ಟು ಬರಲಿಲ್ಲಂತೆ, ಅದು ಭಾರಿ ದೊಡ್ಡ. ಶಾಂತಂ ನಿರ್ವೈರಂ, ಅದಕ್ಕೆ ಮೊದಲೇ ಹೇಳಿ, ಅವರು ಯಾರ ಮೇಲೂ ದ್ವೇಷ ಮಾಡಲ್ಲಂತೆ. ಅದಕ್ಕೆ ವೈಷ್ಣವೋತ್ತಮರು, ಜೀವೋತ್ತಮರು ವಾಯುದೇವರು, ಸರ್ವೋತ್ತಮ ಭಗವಂತ. ವೈಷ್ಣವೋತ್ತಮರು ಯಾರು? ಅದಕ್ಕೆ ಭಾಗವತಕ್ಕೆ ಮುಖ್ಯ ಅಧಿಕಾರಿಗಳು ಯಾರಂದರೆ ನಿರ್ಮತ್ಸರಾಣಾಂ ಸತಾಂ. ವೇದವ್ಯಾಸ ದೇವರು ತಾವು ಬರೆದ ಭಾಗವತಕ್ಕೆ ಯಾರನ್ನು ಅಧಿಕಾರಿಯನ್ನಾಗಿ ಮಾಡಿಕೊಟ್ರು ಅಂದರೆ ಅಲ್ವಾ, ಭಾಗವತವನ್ನು ಅವರಿವರು ಕೊಡಲಿಲ್ಲ. ನಿರ್ಮಾತ್ಸರ್ಯರಹಿತರಾದ, ನಿರ್ವೈರರಾದ, ಪ್ರಶಾಂತರಾದ ರುದ್ರದೇವರು ಕೊಟ್ಟಿದ್ದಾರೆ. ಅವರೇ ಶುಕಾಚಾರ್ಯರು. ಭಾಳ ಬೇಜಾರು ಮಾಡಿಕೊಂಡ್ರು, ಸುಮ್ಮನೆ ಆಗಿಬಿಟ್ರು. ನೋಡಿ, ಈ ಕಥೆ ಒಳಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಇದೇ ಪ್ರಸಂಗ ಏನು ನಮ್ಮ ಜೀವನದಲ್ಲಿ ಬಂದಿದ್ದರೆ ನಾವು ಮಾವನ ಬಿಡ್ತಿದ್ವಾ? ಮಾವನಿಗೆ ಹುಟ್ಟುಗಾಲ ಮಾಡ್ತಿದ್ದೆ, ಇಲ್ಲಿ ಬಿಡ್ತಿದ್ವಿ. ಅವನು ಮಾತಾಡಲಿ ರುದ್ರದೇವರು. ಪಾಪ ನಮ್ಮ ಮಾವ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು. ಆದರೆ ಈ ಮಾವನಿಗೆ ಮಾತ್ರ ಅಳಿಯನ ಮೇಲೆ ಕೋಪ ಕಂಟಿನ್ಯೂ ಆಯಿತು. ಕಥೆ ಇಷ್ಟೇ, ಸಜ್ಜನರಿಗೆ ಕ್ಷಣಕಾಲ ಕೋಪ. ಸಜ್ಜನರಿಗೆ ಕೋಪ ಬಂದರೂ ಸಜ್ಜನರಿಗೆ ಕೋಪ ಬರೋದೇ ಇಲ್ಲ, ಬಂದರೂ ಒಂದೇ ಕ್ಷಣ. ದುರ್ಜನರಿಗೆ ಒಂದು ದಿನ, ಕೆಲವರಿಗೆ ಒಂದು ವರ್ಷ. ಕೆಲವರು ಅಂತಿರ್ತಾರೆ ಅವ್ರು ಮಹಾ ದುರ್ಜನರು, ಸತ್ರು ಮರೆಯಲ್ಲ ಅಂತಿರ್ತಾರೆ. ನಿನ್ನನ್ನು ನೀ ಮಾಡಿದ ಅನ್ಯಾಯ, ನಿನ್ನ ಮೇಲೆ ನಂಗೆ ಎಷ್ಟು ಕೋಪ ಅಂದರೆ ನಾನು ಸತ್ರು ನಿನ್ನ ಮರೆಯಲ್ಲ. ಹೋಗಿ ಮುಂದಿನ ಜನ್ಮಕ್ಕೆ ಅವನ ಮನೇಲೇ ಹುಟ್ಕೊಂಡು ಸಾಯಿ ಅಂತಂದೆ. ಮರ್ತು ಬಿಡ್ಬೇಕು. ಯಾರ ಜೊತೆಗೂ ನೋಡಿ ದ್ವೇಷ ಮಾಡುವ ಹಾಗಿಲ್ಲ, ಯಾರನ್ನ ಅನ್ನೋ ಹಾಗಿಲ್ಲ, ಯಾರನ್ನೂ ನೀವು ಮಾಡೋಂಗೆ ನಿಮಗಿಲ್ಲ. ನಿಮ್ಮನ್ನು ಯಾರು ಅಂದರೂ ಕೂಡ ನನ್ನ ಅನ್ಬೇಡಿ. ಯಾಕಂದರೆ ಜನ್ಮಾಂತರದಲ್ಲಿ ನೀವೇನೋ ಅಂದಿರ್ತೀರಿ, ಅದನ್ನು ರಿಟರ್ನ್ ಕೊಟ್ಟಿರ್ತಾನೆ ದೇವರು, ಅದನ್ನು ಅಕ್ಸೆಪ್ಟ್ ಮಾಡಿಬಿಡಿ. ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರುದ್ರದೇವರು ಮಾವಂಗೆ ಸುಮ್ಮನೆ ಇರಲಿಕ್ಕಾಗಲಿಲ್ಲ. ಏನಾದ್ರು ಮಾಡಿ ನಮ್ಮ ಅಳಿಯಂದ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ, ಏನು ಮಾಡೋದು ಅಂಥೇಳಿ ಅಳಿಯಂದ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ, ಅವಮಾನ ಮಾಡಲಿಕ್ಕೆ ಅಂತ ಒಂದು ಪ್ರೋಗ್ರಾಮ್ ಹಾಕ್ಕೊಂಡ್ರು. ಅದ್ಯಾವ ಪ್ರೋಗ್ರಾಮ್ ಅಂದರೆ, ಅವರು ಕೂಡ ಒಂದು ಯಜ್ಞ ವಿಶೇಷವನ್ನು ಮಾಡಿದ್ದಾರೆ. ಅದರ ಹೆಸರು ಬೃಹಸ್ಪತಿ ಸ್ತವ. ದೊಡ್ಡ ಯಜ್ಞ. ಎಲ್ಲರಿಗೆ ಅದರದ್ದು ಇನ್ವಿಟೇಷನ್ ಹೋಯಿತು, ಒಬ್ಬರಿಗೆ ಮಾತ್ರ ಇಲ್ಲ. ಯಾರಿಗವ್ರಿಗೆ? ರುದ್ರದೇವರಿಗೆ ಇಲ್ಲ. ಎಲ್ಲರೂ ಕೂಡ ದಕ್ಷ ಪ್ರಜಾಪತಿ ಮಾಡುವ ಯಜ್ಞ ಮಂಟಪದ ಕಡೆಗೆ ಅವರವರ ವಾಹನ, ಅವರವರ ಹೆಂಡತಿ, ಅವರವರ ಸಕುಟುಂಬ ಸಪರಿವಾರ ಸಮೇತರಾಗಿ ಹೋಗ್ತಾ ಇದ್ದಾರೆ. ಯಾರು ಹೋಗಬೇಕಾದರೂ ಈ ರುದ್ರದೇವರ ಮನೆ ಮುಂದೆನೇ ಪಾಸ್ ಆಗಬೇಕು. ಆ ದಾಕ್ಷಾಯಿಣಿಗೆ ಆಶ್ಚರ್ಯ, ಎಲ್ಲ ತನ್ನ ಅಕ್ಕಂದಿರು ಹೋಗ್ತಾ ಇದ್ದಾರೆ, ಇವಳಿಗೆ ಆಶ್ಚರ್ಯ, ಅಲ್ಲೇ ಎಲ್ಲಿ ಹೊರಟ್ರೆ. ಅವ್ರಿಗಿನ್ನೂ ಆಶ್ಚರ್ಯ, ಏನು ಪ್ರೋಗ್ರಾಮ್ ಇದ್ದರು. ಮೊದಲು ಅಪ್ಪ ನಿಂಗೆ ಹೇಳ್ತಿದ್ರು, ಇವತ್ತು ನಿಂಗೆ ಗೊತ್ತಿಲ್ಲ ಅಪ್ಪನ ಮನೇಲಿ ಪ್ರೋಗ್ರಾಮ್. ತವ್ರ ಮನೆ ಪ್ರೋಗ್ರಾಮ್ ಅಂದರೆ ಸ್ಪೆಷಲ್ ಅದ್ರಿ. ಹೆಂಡತಿ ಕಡೆಗೆ ಅವ್ರಲ್ಲಿ ಮನೆ ಕಡೆ ಎಲ್ಲ ಪ್ರೋಗ್ರಾಮ್ ಆದರೆ ಒಂದು ವಾರ ಆರಾಧನೆ ಇದ್ದ ಹಾಗೆ. ಅದು ಗಂಡನ ಕಡೆ ಪ್ರೋಗ್ರಾಮ್ ಆದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು. ಇದು ತಾಯಿ ಮನೆ ಪ್ರೋಗ್ರಾಮ್, ಭಾರಿ ಖುಷಿ. ಅವಳು ಸೀದಾ
ರುದ್ರದೇವರ ಹತ್ರ ಹೋಗ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ, ಸ್ವಾಮಿ ಅನುಗ್ರಹ ಮಾಡಬೇಕು, ನಂದೊಂದು ಅಪೇಕ್ಷೆ ಅಂತಾಳೆ. ಏನು ಅಪೇಕ್ಷೆ? ಅಲ್ಲ, ನಮ್ಮಪ್ಪ ಅದ್ಭುತವಾದ ಯಜ್ಞ ವಿಶೇಷ ಮಾಡ್ತಾ ಇದ್ದ, ನಂಗೆ ಸುದ್ದಿ ಬಿದ್ದಿದೆ ಕಿವಿಗೆ. ಬೀಳದೇ ಇದ್ದರೆ ಪರವಾಗಿಲ್ಲ, ಬಿದ್ದಿರೋದ್ರಿಂದ ಅದು ನಮ್ಮಪ್ಪನ ಮನೆಯ ಪ್ರೋಗ್ರಾಮ್ ಆದ್ದರಿಂದ ಹಾಗೆ ಹೋಗದೆ ಇರ್ಲಿಕ್ಕೆ ಸಾಧ್ಯ. ಅದಕ್ಕೆ ನೀವು ಹ್ಞೂ ಅಂದರೆ ಇಬ್ಬರು ಹೋಗೋಣ. ಏನೋ ನಮ್ಮಪ್ಪ ಪಾಪ ಕರೆಯೋದು ಮರ್ತಿರ್ಬೇಕು, ಜಸ್ಟ್ ಬೈ ಮಿಸ್ಟೇಕ್ ಬಂದಿಲ್ಲದೆ ಇರಬಹುದು, ಆದ್ದರಿಂದ ಹೋಗೋಣ ಅಂದಾಗ ಕೇಳ್ತಾ ಇದ್ದಾಳೆ, ತನ್ಮೇ ಪ್ರಸೀದೇದಮರ್ತ್ಯವಾಂಚಿತಂ ಕರ್ತುಂ ಭವಾನ್ ಕಾರುಣಿಕೋ ಬತಾರ್ಹಸಿ. ದೇವ, ನನಗೊಂದು ಅನುಗ್ರಹ ಮಾಡಬೇಕು, ನಂದೊಂದು ಅಪೇಕ್ಷೆ. ನಾನು ತಂದೆಯ ಮನೆಗೆ ಹೋಗಬೇಕು ಅಂತಿದ್ದೇನೆ, ಹೋಗೋಣವಾ ಅಂತ ಕೇಳಿದ್ರೆ ರುದ್ರದೇವರಂತಾರೆ, ನೋಡಿ, ಯಾವಾಗಲೂ ಗಂಡ ಹೆಂಡತಿ ಮಾತಾಡುವಾಗ ಹೇಗೆ ಮಾತಾಡಬೇಕು, ಗಂಡ ಹೆಂಡತಿ ಜೊತೆ ಹೇಗೆ ಮಾತಾಡಬೇಕು, ಹೆಂಡತಿ ಗಂಡನ ಜೊತೆ ಎಲ್ಲ ಭಾಗವತದಲ್ಲಿ ಬರುವಂಥದ್ದು. ಹೆಂಡತಿ ಕೇಳ್ತಾ ಇದೆ, ನಂದೊಂದು ಆಸೆ ನೆರವೇರಿಸ್ರಿ. ಯದ್ಯಪಿ ರುದ್ರದೇವ್ರಿಗೆ ಸಿಟ್ಟು ಬರೋ ಟೈಮ್ ಇದು. ನಿಮ್ಮಪ್ಪ ನಾನು ಎಷ್ಟು ಬೈದ, ಅವನ ಮನೆ ಅಂದೇನಂದಿಲ್ಲ, ಅವರು ನೆನಪೇ ಇಲ್ಲ ಅವ್ರಿಗೆ. ಅವ್ರು ಏನಂತಾರೆ, ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತಾಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯೋ ಬಲೀಯಸಾನಾತ್ಮ್ಯಮದೇನ ಮನ್ಯುನಾ. ನೀ ಹೇಳಿದ ನಿಜ, ಕರೀದೇ ಇದ್ದರೂ ಕೂಡ ಹೋಗ್ಬೋದು. ಕೆಲವರು ಮನೆಗೆ ಕರಿಬೇಕು ಅಂತಿಲ್ಲ. ಯಾರ ಮನೆಗೆ? ಭರ್ತೃಗುರೋ ದೇಹ ಕೃತಶ್ಚಕೇತನಂ, ಇವ್ರ ಮನೆಗೆ ಕರಿಬೇಕಂತಿಲ್ಲ. ಏಕೆಂದ್ರೆ ಮೊದಲು ಅವಳೇ ಹೇಳಿಬಿಟ್ಲು, ಕಥಂ ಸುತಾಯ ಪಿತೃದೇಹ ದೇಹ ಕೌತುಕಂ ನಿಶಮ್ಯ ದೇಹ ಸುರವರ್ಯನೆಂಗತೆ ಅನಾಹುತಾಪ್ಯಭಿಯಾಂತಿ ಸೌಹೃದಾತ್ ಭರ್ತೃಗುರೋ ದೇಹ ಕೃತಶ್ಚಕೇತನಂ. ಆಹ್ವಾನ ಇಲ್ಲದೆ ಇದ್ದರೂ ಕೂಡ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಆಹ್ವಾನ ಬೇಕಿಲ್ಲ. ಅವರೇನೋ ಮಂಗಳಗೌರಿ ಹಬ್ಬ ಅಂತ ಕರ್ಕೊಂಬಂದು ಬಿಟ್ಟೋಗಿರ್ತಾರೆ. ಗೌರಿ ಆಯಿತು, ಗಣಪತಿ ಹೋಗು ಅಂದರೆ, ಅಯ್ಯೋ ಅವ್ರು ಬೇಕಾದ್ರೆ ಬಂದು ಕರ್ಕೊಂಡು ಹೋಗಲಿ, ಬೇಡ್ದಿದ್ರು ಬಿಡಲಿ ಅಂದರೆ ಹೋಗಿ ಅಲ್ಲೇ ಇರು ಅಂತಾರೆ ಅಟ್ಟೆ. ನಮ್ಮ ಯಜಮಾನ್ರು ಕರೆದೇ ಇಲ್ಲ ರೀ, ಹೇಗೆ ಹೋಗಲಿ? ಅಯ್ಯೋ ಕರಿಬೇಕಾ? ನಿಮ್ಮನೆ ಅಮ್ಮ, ಅದು ಕರಿಬೇಕೇನು? ಗಂಡನ ಮನೆಯಿಂದ ಆಹ್ವಾನ ಬೇಕಿಲ್ಲ, ಸೀದಾ ಹೋಗ್ತಾ ಇರಬೇಕು. ಹಾಗೆ ಗುರುವಿನ ಮನೆಗೆ ಬೇಕಿಲ್ಲ, ತಂದೆ ತಾಯಿಗಳ ಮನೆಗೆ ಬೇಕಿಲ್ಲ. ಅವ್ರ ಮನೇಲಿ ಏನಾದ್ರು ಪ್ರೋಗ್ರಾಮ್ ಆದರೆ ನೀವು ಕರೀಲಿ, ಇನ್ವಿಟೇಷನ್ ಬರಲಿ ಅಂತ ವೆಯ್ಟ್ ಮಾಡಬಾರ್ದು. ಸೌಹೃದ, ಪ್ರೀತಿಯಿಂದ ಶ್ರದ್ಧೆಯಿಂದ ದೊಡ್ಡವರಾದರೆ ಭಕ್ತಿಯಿಂದ ಅಲ್ಲಿ ಹೋಗಿ ದುಡಿದು ಮೈಕೈಲಾಗೋ ಸೇವೆ ಮಾಡಿ, ತನುಮನ ಧನ ಸಹಾಯ ಮಾಡಿ, ನಿಮ್ಮ ಸೇವಾ ಅರ್ಪಣೆ ಮಾಡಿ ಬರಬೇಕೇ ವಿನ ನಮ್ಗೆ ಇನ್ವಿಟೇಷನ್ ಬರಲಿಲ್ಲ ಹಾಗೆಲ್ಲ ಮಾತಾಡಬಾರ್ದು. ನೀ ಹೇಳಿದ್ದು ನಿಜ ಅಂತಾರೆ ರುದ್ರ, ಕರೆಕ್ಟು, ನೀ ಹೇಳಿದ್ದೆಲ್ಲ ನಿಜ, ನಿಜವೇ ರೀ. ಯಾಕಂದರೆ ಸತೀದೇವಿ, ದಾಕ್ಷಾಯಿಣಿ, ಪಾರ್ವತಿ ಸಾಮಾನ್ಯ ಅಲ್ಲ. ಇಂದ್ರದೇವರಿಗೆ ವೇದ ಪಾಠ ಹೇಳಿಕೊಡುವ ಗುರುಗಳವಳು. ಇಂದ್ರದೇವರಿಗೇನು ಚೂರು ಪಾರು ನಾಲೆಡ್ಜ್ ಬರಬೇಕಾ, ರಿಲೀಸ್ ಯಾರು ಮಾಡಬೇಕದನ್ನು? ಅವಳು ಕೊಟ್ಟರೆ ಉಂಟು, ಇಲ್ಲದೇ ಇವ್ರಿಗೆ ಏನಿಲ್ಲ. ಅಂದಮೇಲೆ ಅವಳು ಇನ್ನೆಟ್ಟು ದೊಡ್ಡ ಜ್ಞಾನಿ. ಹಾಗಾಗಿ ನೀ ಹೇಳಿದ ನಿಜ. ಅನಾಹುತಾಪ್ಯಭಿಯಾಂತಿ ಬಂಧುಷು, ಆಹ್ವಾನ ಇಲ್ಲದೇ ಇದ್ದರೂ ಕೂಡ ಇಂಥ ಬಂಧುಗಳ ಮನೆಗೆ ಹೋಗಬೇಕು ಅನ್ನುವ ನಿನ್ನ ಮಾತಿದೆಯಲ್ಲ, ಹೇ ಮಂಗಳಾಂಗಿ, ಇದು ಸರಿಯೇ. ಆದರೆ ಈ ಆದರೆ ಅಂತಿದೆ ಭಾಳ ಕಷ್ಟ. ಈ ಬಟ್ ಅಂದ್ಬಿಡ್ತಾರೆ ನೋಡಿ, ಬಟ್ ಅಂದರೆ ಬಂತು ಅಂತ. ಆದರೆ ಅಂದರು ಏನಾದರೆ? ಯದ್ಯನುತ್ಪಾದಿತ ದೋಷ ದೃಷ್ಟಯೋ, ಯಾರು ಮನೆಗೆ ಬರುವವರಲ್ಲಿರುವ ದೋಷವನ್ನೇ ಹುಡುಕ್ತಿರ್ತಾರೆ, ಯಾರು ಅಹಂಕಾರದಿಂದ ತುಂಬಿ ಹೋಗಿರ್ತಾರೆ, ಅವರ ಮನೆಗೆ ಬಂಧುಗಳು ಅನ್ನುವ ಭಾವನೆಯಿಂದ ಹೋಗಬಾರ್ದು. ದಾಸರು ಒಂದು ಹಾಡಲ್ಲಿ ಹೇಳ್ತಾರೆ, ನಕ್ಕು ನುಡಿವರ ಮುಂದೆ ಮುಕ್ಕರಿಸದೆ ತಾಳು. ಕೆಲವರು ನಿಮ್ಮನ್ನು ಕರೆದು ಅವಮಾನ ಮಾಡಬೇಕು ಅಂತಲೇ ಕಾಯ್ತಿರ್ತಾರೆ, ಬರಲಿ ಸತ್ ಮಾಡ್ತೀನಿ, ಅಪರ್ಚುನಿಟಿಗೋಸ್ಕರ ಕಾಯ್ತಿರ್ತಾರೆ. ನಿಮ್ಮ ನಡೆಯಲ್ಲಿ, ನಿಮ್ಮ ನುಡಿಯಲ್ಲಿರುವ ಮಿಸ್ಟೇಕ್ ಅದನ್ನು ಎತ್ತಾಡೋದೇ ಅವ್ರ ಕೆಲಸ. ಅಂಥವ್ರು ನಿಮಗೆ ಎಷ್ಟೇ ಹತ್ತಿರದ ಬಂದು ಆದರೂ ಬೇಕಾದ್ರೆ ಸುಳ್ಳು ಹೇಳ್ಬಿಡಿ, ಹೋಗಬೇಡಿ ಪ್ರೋಗ್ರಾಮ್. ಪ್ರೋಗ್ರಾಮ್ಗೆ ಹೋಗಿ ಅವರೇನೋ ನಿಮ್ಮನ್ನಂದು ರಾತ್ರಿ ಮಲಗಿದಾಗ ಅದೇ ಯೋಚನೆ ಆಗಿ ಬಿ ಪಿ ಜಾಸ್ತಿ. ಯಾಕೆ ಬೇಕಿದು ಅಂತಾರೆ. ತಿನ್ನೋ ಇಷ್ಟು ಅನ್ನ, ಒಂಚೂರು ಸಾರು, ಒಂಚೂರು ಏನು, ಅಟ್ಟೆ ಎಷ್ಟಿದೆ ಗೇಣು ಹೊಡಲು, ಒಂದೇ ಗೇಣು ಹೊಟ್ಟೆ. ಅದಕ್ಕೆ ಮದುವೆ ಮನೆಗೆ ನಮಗೆಲ್ಲ ಊರೆಲ್ಲ ತಿರ್ಕೊಂಡು ಯಾಕೆ ಒದ್ದಾಡ್ತೀರಿ? ಹೋಗಬಾರ್ದು. ವಿದ್ಯಾ ತಪೋ ವಿತ್ತ ವಪುರುಗು ವಯಕ್ಕುಲೈ ಸತಾಂಗುಣೈ ಷಡ್ಬಿರ ಸತ್ತಮೇದ್
ಸತ್ಮಧ್ಯ ಮದೈಹಿ. ಈ ವಿದ್ಯಾ, ತಪಸ್ಸು, ಧನ, ಸಂಪತ್ತು, ಶರೀರ ಇವೆಲ್ಲ ಸಜ್ಜನರಲ್ಲಿದ್ದರೆ ಮಾತ್ರ ಅದು ಗುಣ. ಅದೇ ವಿದ್ಯಾ, ತಪಸ್ಸು ಎಲ್ಲ ಅಯೋಗ್ಯರಲ್ಲಿದ್ದರೆ ಅದು ದೋಷ. ನಿಮ್ಮ ಅಪ್ಪನಲ್ಲಿ ಎಲ್ಲ ಇದೆ. ಈಗ ಇಂಥವರು ನಮ್ಮವರು ಅಂದ್ಕೊಂಡು ಹೋದರೆ ಅಲ್ಲಿ ಮರ್ಯಾದೆ ಸಿಗೋಲ್ಲ. ಅಲ್ಲ, ಇವರು ಒಳ್ಳೆಯವರು ಕೆಟ್ಟವ್ರು ಹೆಂಗೆ ಗೊತ್ತಾಗತ್ತೆ ನಮಗೆ? ರುದ್ರದೇವರು ಹೇಳ್ತಾರೆ, ಏಭ್ಯಾಗತನ್ ವಕ್ರ ದಿಯಾಭಿಚಕ್ಷತೆ ಆರೋಪಿತ ಭ್ರೂ ಅಭಿಮರ್ಷಣಾಕ್ಷಿಭಿ. ಯಾರು ಮನೆಗೆ ಬರೋವ್ರನ್ನ ಹುಬ್ಬು ಗಂಟು ಹಾಕ್ಕೊಂಡು ನೋಡ್ತಾರೆ, ಮತ್ತು ಕಣ್ಣು ಹಿಂಗೆ ಮೇಲೆತ್ತಿ ಮಾತಾಡ್ತಾರೆ. ಕೆಲವರು ಮನೆಗೆ ಯಾರು ಬಂದರೆ ಹಿಂಗಂತಾರೆ. ಹಿಂಗಂದರೆ ಆಮೇಲೆ ಏನು ಅಂದ ಹಿಂಗೆ ಮೊದಲು ಹಿಂಗಂದು ಆಮೇಲೆ ಹುಬ್ಬು ಹಾರಿಸಿ ಮಾತಾಡ್ತಾರಲ್ಲ, ಮುಖ ಗಂಟಿಟ್ಕೊಂಡಿರ್ತಾರಲ್ಲ, ಅವ್ರು ಎಂಥ ಚಿಕ್ಕಪ್ಪ, ದೊಡ್ಡಪ್ಪ, ಆಂಟಿ, ಅಂಕಲ್ ಆಗಿದ್ರು ನೀವು ಅವ್ರ ಮನೆಗೆ ಹೋಗಬೇಡಿ ಅಂತಾರೆ. ಅಭ್ಯಾಗತನ್ ವಕ್ರ ದಿಯಾ, ಕೆಟ್ಟ ಬುದ್ಧಿಯಿಂದ ಹುಬ್ಬು ಗಂಟಾಕಿ ಕಣ್ಣು ಹುಬ್ಬಾರಿಸಿ, ಕೆಲವು ಬಾಗಿಲೇ ತೆಗೆಯಲ್ಲ, ಗೇಟಲ್ಲಿ ಅಲ್ಲೇ ಎಲ್ಲ ಹೋಗಿ ಅಂತ ಹಾಗೆ ಕಳಿಸೇ ಬಿಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಅದರಿಂದ ಬೇಡ, ಅವ್ರ ಮನೆಗೆಲ್ಲ ಈಗ ಹೋಗಬಾರ್ದು. ಇಷ್ಟೆಲ್ಲ ಕೇಳಿದ ಮೇಲೆ ಸತೀದೇವಿ ಕೇಳ್ತಾಳೆ, ಇಷ್ಟೆಲ್ಲ ಪುರಾಣ ಹೇಳ್ತೀರಿ ನಂಗೆ ನೀವು? ಗಂಡನ ಕೇಳ್ತಾ ಇದ್ದಾಳೆ. ಅದೇ ನಮ್ಮಪ್ಪ ಅವತ್ತು ಬಂದಾಗ ಎದ್ದು ಒಂದು ನಮಸ್ಕಾರ ಮಾಡಿಬಿಟ್ಟಿದ್ರೆ ನಿಮ್ಮ ಗಂಟೇನು ಹೋಗ್ತಿತ್ತು? ಇವತ್ತು ನಮಗೆ ಮೊದಲು ಇನ್ವಿಟೇಷನ್ ಬರ್ತಿತ್ತು. ಇವತ್ತು ನಮ್ಗೆ ಇಷ್ಟಕ್ಕೆ ಕಾರಣ ಏನಂದರೆ ಅವತ್ತು ಫಂಕ್ಷನಲ್ಲಿ ನೀವು ನಮಸ್ಕಾರ ಮಾಡದೇ ಇದ್ದದ್ದು. ಈ ಕೆಲವರು ಹೀಗಿರ್ತಾರೆ, ಸುಮ್ಮನೆ ರೀ ನಾವೀಗ ಮಾತಾಡೋದು ಬೇಡ, ನಮ್ಮ ಟೈಮ್ ಬಂದಾಗ ಮಾತಾಡೋಣ ಅಂತ ಟೈಮ್ಗೋಸ್ಕರ ಕಾಯ್ತಿರ್ತಾರೆ. ಈ ಸತೀದೇವಿ ಅವತ್ತೇ ಕೇಳಿಬಿಡ್ಬೋದಿತ್ತಲ್ಲ, ಕೇಳಲಿಲ್ಲ. ಯಾಕಂದರೆ ಈಗ ಇರಲಿ ಅಂತ ಇಟ್ಕೊಂಡಿದ್ಲು. ಇದು ಸತೀದೇವಿ ತಪ್ಪಂತ ಯಾರು ತಿಳ್ಕೊಬೇಡಿ. ಸಾಮಾನ್ಯ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅಂತ ಅವ್ರು ನಾಟಕ ಮಾಡಿ ತೋರಿಸ್ತಾ ಇದ್ದ. ಎಲ್ಲಿ ಅವರನ್ನು ನಾವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಬರುತ್ತಾ? ಅವ್ರು ಹೇಳ್ತಾರೆ, ಇಷ್ಟು ದೊಡ್ಡವರಿದ್ದರೂ ಕೂಡ ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ.